ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿರುದ್ಧ ದೂರಿಗೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಹೈಕೋರ್ಟ್ನಲ್ಲಿ ದಾವೆಯನ್ನ ಹೂಡಲು ಸಿದ್ಧತೆಯನ್ನ ಸರ್ಕಾರ ನಡೆಸ್ತಾ ಇದೆ. ಇವತ್ತೇ ಹೈಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಲಿದ್ದಾರೆ ಎಜಿ ಅವರು. ಸೋಮವಾರ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಸರ್ಕಾರದ ವತಿಯಿಂದ ದಾವೆಯನ್ನ ಹೂಡಲಿದ್ದಾರೆ ಎಜಿ ಶಶಿಕಿರಣ್ ಶೆಟ್ಟಿ ಅವರು. ಕೋರ್ಟ್ ಈಗ ಇದಕ್ಕೆ ಸ್ಟೇ ಕೊಟ್ರೆ ಯಾವ ರೀತಿಯಾದಂಥ ಸಮಸ್ಯೆಗಳನ್ನೇ ಎದುರಿಸೋಕ್ಕಾಗುತ್ತೆ. ಈಗ ಸ್ಟೇ ಹೇಗೆ ಕೊಡುತ್ತೆ, ಯಾವ ರೀತಿಯಾಗಿ ಒಂದು ವೇಳೆ ಸ್ಟೇ ಕೊಡದೇ ಇದ್ರೆ ಆಗ ಅಲ್ಲಿರುವಂತಹ ಆರೋಪಗಳೇನಿದೆ ಆ ಆರೋಪ ತನಿಖೆಗೆ ಯೋಗ್ಯ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಕಾರಣ ಸ್ಟೇ ಕೊಡುವಂಥದ್ದಾದರೆ ಅಲ್ಲೇನೋ ಹುರುಳಿದೆ, ಅಲ್ಲೇನೋ ರಾಜಕೀಯವಾದಂಥ ಷಡ್ಯಂತ್ರ ಇದೆ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಅಂದರೆ ಅವರು ಕಾನೂನು ಪಂಡಿತರ ಜೊತೆ ಚರ್ಚೆ ನಡೆಸ್ತಾನೆ ಕೊಟ್ಬಿಟ್ರು. ನೋಡಿ, ಇಲ್ಲಿ ಕಾನೂನಿನ ಪ್ರಶ್ನೆ ಇಲ್ಲ, ಇದು ರಾಜಕೀಯ. ಇದೇನು ಹೊಸದೇನಲ್ಲ. ರಾಜಭವನವನ್ನು, ರಾಜ್ಯಪಾಲರನ್ನು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ತಮ್ಮ ರಾಜಕೀಯ ದುರುದ್ದೇಶಗಳಿಗೆ ಬಳಸ್ತಾ ಇರೋದು ಹೊಸದೇನಲ್ಲ. ಕರ್ನಾಟಕ ಹೊರತಾಗಿತ್ತು ಇವಾಗವರೆಗೂ. ಈಗ ಅದು ಕೂಡ ಅದಕ್ಕೆ ಭಾಗವಾಗಿದೆ. ವೆಸ್ಟ್ ಬೆಂಗಾಲ್ ನೀವು ತಗೊಳ್ಳಿ, ಛತ್ತೀಸ್ಗಢ ತಗೊಳ್ಳಿ, ಎಲ್ಲ ಕಡೆ ಇದೇ ರೀತಿಯಾದಂಥ ಕ್ರಮವನ್ನು ಜರುಗಿಸಿದ್ದಾರೆ. ಇದು ಇಲ್ಲಿ ಕೂಡ ನಡೀತಾ ಇದೆ. ನಾವು ನಿರೀಕ್ಷಿಸ್ತಾ ಇದ್ವಿ, ಇವತ್ತು ಬಂದಿದೆ. ಅಲ್ಲ, ನೀವೇನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಾ, ನೀವೇನು ಕಾನೂನಿನ ಅಂಶನ ನಿಮ್ಮ ಭಾಗವಾಗಿ ಹೇಳ್ತಾ ಇದ್ದೀರಾ, ಇದು ಯಾವುದು ಕೂಡ ರಾಜ್ಯಪಾಲರ ಗಮನದಲ್ಲಿ ಇರಲ್ಲ. ಯಾಕಂದ್ರೆ ಅವ್ರು ಮುಂದೆ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ನಂಗೆ ಹಿನ್ನಡೆ ಆಗ್ಬೋದು ಅನ್ನೋ ಅರಿವಿಲ್ದೇ ಪ್ರಾಸಿಕ್ಯೂಷನ್ ಕೊಟ್ಬಿಟ್ರ ಅಂತ. ಅರಿವಿದ್ದೆ ಕೊಟ್ಟಿರೋದು, ಅರಿವಿದೆ, ಹಿನ್ನಡೆ ಆಗ್ತದೆ ಅಂತ ಗೊತ್ತಿದೆ, ಆದರೂ ಕೂಡ ಕೊಟ್ಟಿದ್ದಾರೆ. ಅಂದರೆ ಇದು ರಾಜಕೀಯ ಕಾನೂನಿಗಿಂತ ಮೇಲಾದಾಗ ಇಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತದೆ. ಈಗ 17A ಏನಿದೆ? 17A ಯಾವುದಾದ್ರೆ ರೆಕಮೆಂಡೇಶನ್ ಆಗಿರಬೇಕು, ಇಲ್ಲ ಫೈಲ್ನಲ್ಲಿ ತೀರ್ಮಾನ ಆಗಿರಬೇಕು. ಎಲ್ಲಿದೆ? ಎಲ್ಲರಿಗೂ ಕೂಡ ಗೊತ್ತು. ಯಾವತ್ತೂ ಕೂಡ ಯಾವುದೇ ಫೈಲ್ಗಳ ಮೇಲೆ ಮುಖ್ಯಮಂತ್ರಿಗಳಿಗೆ ಹೋಗೂ ಇಲ್ಲ, ಅವ್ರು ಸೈನು ಮಾಡಲಿಲ್ಲ, ರೆಕಮೆಂಡೇಶನ್ ಕೊಟ್ಟಿಲ್ಲ ಅಂತ ರಾಜ್ಯಪಾಲರು ಗೊತ್ತಿಲ್ವಾ? ಅಲ್ಲ, ಅವರು ಒಂದು ಆದೇಶದ ಇದರಲ್ಲಿ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡ್ಬೇಕಾದ್ರೆ ಅವ್ರು ಮಾತನ್ನು ಹೇಳ್ತಾರೆ. ಅಂದರೆ ಗಂಭೀರ ಪ್ರಕರಣ ಆಗಿರೋ ಕಾರಣಕ್ಕೋಸ್ಕರವಾಗಿ ಅವರು ರಿಟೈರ್ಡ್ ಜಡ್ಜ್ ನೇತೃತ್ವದಲ್ಲಿ ಸಿಂಗಲ್ ಕಮಿಷನ್ ಮಾಡಿದ್ದವರು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲ ಸಿಂಗಲ್ ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿರೋದೆಲ್ಲ ಇವರು ಸ್ಯಾಂಕ್ಷನ್ ಕೊಟ್ಕೊಂಡು ಹೋಗ್ತಾರಂತ. ನೋಡಿ, ಒಂದು special investigation team constituted by the direction of the Honorable Supreme Court of India into illegal mining activities in Karnataka based on the report of Honorable Lokayukta Santosh Hegde. ಅದರ ಚಾರ್ಜ್ ಶೀಟ್ಗೆ ಇವ್ರು ಸ್ಯಾಂಕ್ಷನ್ ಕೊಟ್ಟಿಲ್ಲ. ಇನ್ನು ಆ ಚಾರ್ಜ್ ಶೀಟ್ನ ಮಾಡಿರೋದು IGP ರ್ಯಾಂಕ್ ಆಫೀಸರು, ತನಿಖಾಧಿಕಾರಿಗಳು, SIT ಇದು ಮುಖ್ಯಸ್ಥರು. ಅವ್ರು ಕೇಳಿದ್ದಾರೆ ಕೊಡಿ ಅಂತ. ಎಲ್ಲ ಅಫೆನ್ಸ್ 420 ಹಿಡಿದು 13 ಹಿಡಿದು PC ಆ್ಯಕ್ಟಿಂದ ಹಿಡಿದು ಎಲ್ಲ ಅಫೆನ್ಸ್ಗಳಿದೆ. ಅದರಲ್ಲಿ ಸ್ಪಷ್ಟವಾಗಿ ತನಿಖೆಯ ನಂತರ ಬಹಿರಂಗವಾಗಿದೆ. ಅದಕ್ಕೆ ಕೊಡೋಕ್ಕಾಗಲ್ಲ ಇವರು. ಅವ್ರು ಇನ್ನೊಂದು ಹೇಳ್ತಾರೆ, ನಂಗೆ ಕೊಟ್ಟಿರ್ತಕ್ಕಂಥ ದೂರು ಅಂಶಗಳಾಗಿರ್ಬೋದು ಮತ್ತು ದಾಖಲೆಗಳು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅನ್ನೋ ಮತ್ತೆ ಮಧ್ಯಪ್ರದೇಶ ಸರ್ಕಾರದ ಒಂದು ಜಡ್ಜ್ಮೆಂಟ್. ಚಾರ್ಜ್ ಶೀಟ್ನಲ್ಲಿ ಸ್ಯಾಂಕ್ಷನ್ ಕೊಡಲಿಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇರೋರು ಯಾವುದೋ ಎರಾಗೆರ ರಸ್ತೆಯಲ್ಲಿ ಹೋಗೋರು ರಾಜಭವನಿಗೆ ನೇರವಾಗಿ ಹೋಗಿ ಅರ್ಜಿಯನ್ನು ಕೊಟ್ಟು ಒಬ್ಬ ಮುಖ್ಯಮಂತ್ರಿ ಮೇಲೆ ಸ್ಯಾಂಕ್ಷನ್ ತಗೊಂಡ್ಬರ್ತಾರೆ ಅಂತ ವ್ಯವಸ್ಥೆ ಎಲ್ಲಿದೆ ರೀ ಇಲ್ಲಿ ಕಾನೂನಿನಲ್ಲಿ? ಎಲ್ಲಿದೆ ಹೇಳಿದು? ಇದು ಈ ರೀತಿ ಈ ಮಟ್ಟಕ್ಕೆ ನೋಡಿ, ಇದೇನಿದೆ ಬೆಳವಣಿಗೆ, ಇದು ಭಾಳ ಅಪಾಯಕಾರಿಯಾದಂಥ ಬೆಳವಣಿಗೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ಬೆಳವಣಿಗೆ, ನಮ್ಮ ಸಂವಿಧಾನಕ್ಕೆ ಮಾರಕವಾದಂಥ ಬೆಳವಣಿಗೆ. ಇದನ್ನು ಜನ ಮತ್ತು ಇತಿಹಾಸ ಇದ್ರ ಮೇಲೆ ತೀರ್ಪನ್ನು ಕೊಟ್ಟಾಗ ಯಾವ ರೀತಿ ರಾಜಭವನ ರಾಜ್ಯಪಾಲರ ಮೇಲೆ ಚೀಮಾರಿ ಆಗ್ತಾರೆ ಅಂತ ನೀವು ಕಾದು ನೋಡಿ. ಅಂದರೆ ಈಗ ಮುಂದಿನ ಹೋರಾಟ, ಕಾನೂನು ಹೋರಾಟ ಹೇಗಿರುತ್ತೆ? ಅಂದರೆ ನೀವು ಹೈಕೋರ್ಟ್ ಮೆಟ್ಲೇರ್ತೀರಾ ಅಥವಾ ಏನಾದರೂ? ಈಗ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ವಿ. ಹಲವಾರು ಹಿರಿಯ ನ್ಯಾಯವಾದಿಗಳು ಸಲಹೆಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ಎಲ್ಲವನ್ನು ಪರಿಗಣಿಸಿ ಮುಖ್ಯಮಂತ್ರಿಗಳು ಯಾವುದಾದ್ರು ಸಭೆಗೆ ಹೋಗಿದ್ದಾರೆ. ಅವರು ಬಂದ ತಕ್ಷಣ ಅವ್ರ ಹತ್ರ ಕೂತು ಚರ್ಚೆ ಮಾಡಿ ಮುಂದಿನ ನಡೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗೋದಾ ಅಂತ ಹೇಳುವಂಥದ್ದನ್ನ ತೀರ್ಮಾನ ತಗೊಳ್ತೀವಿ. ಇದು ಕಾನೂನು ಸಲಹೆಗಾರ ಪೊನ್ನಣ್ಣ ಅವರ ಒಂದಕ್ಕಂಥದ್ದು. ಅಂದರೆ ಅವರು ಕಾನೂನು ಪಂಡಿತರ ಜೊತೆ ಚರ್ಚೆ. ಸರ್, ಪೊನ್ನಣ್ಣ ಅವರು ಹೇಳ್ತಾ ಇರುವಂಥ ಒಂದಿಷ್ಟು ಅಂಶಗಳನ್ನು ಇಟ್ಕೊಳ್ಳೋದಾದರೆ, ಎಲ್ಲಾದರೂ ತನಿಖೆ ಆದ ನಂತರ ಅಂಥವುಗಳನ್ನು ಯಾಕೆ ಕೊಟ್ಟಿಲ್ಲ? ಇನ್ನು ಹಲವರ ಮೇಲೆ ಈಗ ತನಿಖೆ ಆಗೋಗಿದೆ. ಇಲ್ಲಿ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕಾಗಿರೋರು ಯಾರು? ಎಲ್ಲ ತನಿಖಾ ಸಂಸ್ಥೆಗಳು ರಾಜ್ಯದಲ್ಲಿ ಅವರ ಅಡಿಯಲ್ಲೇ ಬರುತ್ತೆ ಅಲ್ಲ, ಯಾರು ಮಾಡಬೇಕು? ಅದು ಮಾಡೋಕ್ಕಾಗದೇ ಇರೋದಕ್ಕೇ ರಾಜ್ಯಪಾಲರ ಬಳಿ ಹೋಗಿರೋದು. ಈಗ ಅವರ ಮುಂದೆ ಏನಿದ್ದಾವೆ ಅದಕ್ಕೆ ತಕ್ಕಂಗೆ ಅವರು ತನಿಖೆ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ತನಿಖೆ ಮಾಡಬೇಕಾಗಿದೆ. ಅದಾದ ನಂತರ ಇನ್ನುಳಿದಂಥ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಏನಿದೆ ಏನಿಲ್ಲ, ಇದರಲ್ಲಿ ನಿಜವಾಗಿಯೂ ಕೂಡ ಆ ರೀತಿಯಾಗಿ ಆಗಿದೆಯಾ ಆಗಿಲ್ವಾ ಅನ್ನುವಂಥದ್ದನ್ನು. ಅದು ಆಗದೇನೆ ನೀವು ತನಿಖೆ ಮಾಡಲಾರ್ದೇನೆ ಈ ರೀತಿಯಾಗಿ ಕೊಟ್ಬಿಟ್ಟಿದ್ದಾರೆ, ಇದು ಸಂವಿಧಾನಿಕವಾಗಿ ಅಲ್ಲ ಅನ್ನುವಂಥದ್ದು ಹೇಗೆ ಸಾಧ್ಯ ಆಗುತ್ತೆ? ನನ್ನ ಸಹೋದ್ಯೋಗಿ ಈಗ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಹಲವು ಚರ್ಚೆಗಳು ಹಲವು ರೀತಿಯಲ್ಲಿ ಬರ್ತಾ ಇದೆ. ತನಿಖೆ ಆಗಬೇಕಾಗಿತ್ತು. BJPಯಲ್ಲಿರುವಂಥ ಹಲವು ನಾಯಕರದ್ದು ಈಗಾಗಲೇ ತನಿಖೆ ಆಗಿದೆ, ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. ಅಂಥವುಗಳನ್ನು ಯಾಕೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿಲ್ಲ ಅನ್ನುವಂಥ ಒಂದು ವಾದವನ್ನು ಕಾಂಗ್ರೆಸ್ ಹೇಳ್ತಾನೆ ಬರ್ತಾ ಇದೆ ಇವತ್ತು ಈ ಸಬ್ಜೆಕ್ಟ್ ಬಂದಾಗಿನಿಂದ. ಬಟ್ ಇನ್ನೊಂದು ಕಡೆಗೆ ಮುಖ್ಯಮಂತ್ರಿಗಳ ಮೇಲೆ ತನಿಖೆ ಮಾಡಬೇಕಾಗಿರೋರು ಯಾರು?
ರಾಜ್ಯದಲ್ಲಿರುವಂಥ ಎಲ್ಲ ತನಿಖಾ ಸಂಸ್ಥೆಗಳು ಅವ್ರ ಅಡಿಯಲ್ಲೇ ಬರುತ್ತೆ, ಅಧಿಕಾರಿಗಳೆಲ್ಲ ಅವ್ರ ಅಡಿಯಲ್ಲೇ ಬರ್ತಾರೆ. ಅವರು ಹೇಗೆ ತನಿಖೆ ಮಾಡೋಕ್ಕಾಗತ್ತೆ ಅವ್ರ ಮೇಲಿರುವಂಥ ಇನ್ಚಾರ್ಜ್ ಮೇಲೆ? ಅರುಣ್ಣ, ನಿಜ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರು, ಅವರ ಮೇಲೆ ರಾಜ್ಯಪಾಲರು ಇರ್ತಾರೆ. ಹೀಗಾಗಿಯೇ ಯಾವಾಗ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂತು, ಹೀಗಾಗಿ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯದಲ್ಲಿ ಅತ್ಯುನ್ನತವಾದಂತಹ ಹುದ್ದೆಯನ್ನು ಹೊಂದಿದ್ದಂಥವರು ರಾಜ್ಯಪಾಲರು. ಹೀಗಾಗಿ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಪಡೆದುಕೊಳ್ಬೇಕಿತ್ತು. ಹೀಗಾಗಿ ರಾಜ್ಯಪಾಲರಿಗೆ ಯಾವಾಗ ಮೈಸೂರಲ್ಲಿ ಖಾಸಗಿ ದೂರನ್ನು ದಾಖಲು ಮಾಡಿ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದ್ರು. ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡ್ರು, ಕಾನೂನು ತಜ್ಞರ ಜೊತೆ ಒಂದಷ್ಟು ಇನ್ಫಾರ್ಮೇಷನನ್ನು ಪಡೆದುಕೊಂಡ್ರು. ಆ ಬಳಿಕ ಇದೀಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವ ಕೆಲಸವನ್ನು ಇದೀಗ ಗವರ್ನರ್ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಇದೀಗ ಕಾಂಗ್ರೆಸ್ ಆರೋಪವನ್ನು ಮಾಡ್ತಿದೆ, ಇದು ರಾಜಕೀಯ ದುರುದ್ದೇಶದಿಂದ ಕೂಡಿರ್ತಕ್ಕಂತಹ ಹಿನ್ನೆಲೆ, ಮತ್ತೆ ಮೇಲಿನಿಂದ ಹೇಳ್ಕೊಡ್ಲಾಗಿದೆ. ಹೀಗಾಗಿ ಬಿಜೆಪಿಯ ತಾಳಕ್ಕೆ ತಕ್ಕಂತೆ ಗವರ್ನರ್ ಕುಣಿತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಇದೀಗ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸೋಮವಾರ ಅಂದರೆ ಇವತ್ತು ಈಗಾಗಲೇ ಕೋರ್ಟ್ನ ಅವಧಿ ಮುಗ್ದೋಗಿದೆ. ಹೀಗಾಗಿ ಸೋಮವಾರ ರಾಜ್ಯಪಾಲರ ಈ ಒಂದು ಪ್ರಾಸಿಕ್ಯೂಷನ್ನ ಅನುಮತಿ ಏನಿದೆ ಅದನ್ನು ರದ್ದು ಮಾಡಬೇಕು ಅಥವಾ ತಾತ್ಕಾಲಿಕವಾಗಾದರೂ ಅಮಾನತ್ನಲ್ಲಿ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡೋದಕ್ಕೆ ಇದೀಗ ಸಿದ್ಧತೆಗಳನ್ನು ಕಾಂಗ್ರೆಸ್ ವಲಯದಲ್ಲಿ ಮಾಡ್ಕೊಳ್ತಿದ್ದಾರೆ ಅನ್ನೋ ಚರ್ಚೆಯಾಗಿದೆ. ಬೆಳಗ್ಗೆಯಿಂದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂತಹ ಪೊನ್ನಣ್ಣ ಅವ್ರ ಜೊತೆ ಈ ಬಗ್ಗೆ ಸುದೀರ್ಘವಾಗಿ ಸಿಎಂ ಅವರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಹೀಗಾಗಿ ಬಹುತೇಕ ಇವರು ಸೋಮವಾರ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಇವತ್ತು ಶನಿವಾರ ಕೋರ್ಟ್ನ ಅವಧಿ ಮಧ್ಯಾಹ್ನಕ್ಕೆ ಮುಗಿದೋಗಿದೆ. ಹೀಗಾಗಿ ಇನ್ನೂ ಕೂಡ ಕೋರ್ಟ್ಗೆ ಇವರು ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ. ಇವತ್ತು ಕೋರ್ಟ್ನ ಸಮಯದ ಕಲಾಪ ಮುಗಿದೋಗಿದೆ. ಹೀಗಾಗಿ ಸೋಮವಾರ ಬೆಳಗ್ಗೆ ಅರ್ಜಿಯನ್ನು ಮುಖ್ಯಮಂತ್ರಿಗಳು ಸಲ್ಲಿಕೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ದೂರುದಾರರ 3 ಜನ ದೂರುದಾರರಲ್ಲಿ 2 ಈಗಾಗಲೇ KV8 ಅನ್ನು ಸಹ ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಇವರ ಅರ್ಜಿಗೆ ಏಕಾಏಕಿ ಆದೇಶವನ್ನು ಕೊಡೋದಕ್ಕೆ ಬರೋದಿಲ್ಲ. ಈಗಾಗಲೇ ಯಾರು ಅರ್ಜಿದಾರರಿದ್ದಾರೋ ದೂರುದಾರರಿದ್ದಾರೋ ಅಂಥವರ ವಾದವನ್ನು ಸಹ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ KV8 ಅನ್ನು ಸಲ್ಲಿಕೆ ಮಾಡಿಕೊಂಡಿದ್ದಾರೆ. ಬಹುಶಃ ಸೋಮವಾರ ಏನಾದರೂ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಇದೀಗ ಮುಖ್ಯಮಂತ್ರಿಗಳ ಪರ ವಕೀಲರು ಹಾಗೆ ಈಗಾಗಲೇ ದೂರುದಾರರ ಪರ ವಕೀಲರು ಅವರಿಬ್ಬರ ವಾದ ಪ್ರತಿವಾದವನ್ನು ಹೈಕೋರ್ಟ್ ಆಲಿಸುತ್ತೆ. ಆ ಬಳಿಕವಷ್ಟೇ ಅಂತಿಮ ಆದೇಶ ಏನಿರುತ್ತೆ ಅದು ಹೊರಬರುತ್ತೆ. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಈಗಾಗಲೇ MLAಗಳಿರ್ಬೋದು, ಮಿನಿಸ್ಟರ್ಗಳಿರ್ಬೋದು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕೋರ್ಟ್ನಲ್ಲಿ ಏನಾಗುತ್ತೋ ನೋಡೋಣ, ಅಲ್ಲಿಯವರೆಗೂ ರಾಜೀನಾಮೆಯನ್ನು ಕೊಡೋದಿಲ್ಲ, ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಉದ್ಭವಿಸಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ವೇಳೆಗೆ ಮೈಸೂರು ಲೋಕಾಯುಕ್ತ SP ಕಚೇರಿಯಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ವಿರುದ್ಧ FIR ದಾಖಲಾಗಬಹುದು. ಅವರು